ಚಾನಲ್ಗೆ ಸ್ವಾಗತ. ನಾನು ಇವತ್ತು ತೋಟದ ಮನೆಯ ಹೋಮ್ ಟೂರ್ ಒಂದಿಗೆ ಬಂದಿದ್ದೇನೆ. ಇದು ನನ್ನ ಮಾವನ ಮನೆ, ಸಾನೂರ್ಗುತ್ತಿನಲ್ಲಿರುವಂಥ ಮನೆ. ಬನ್ನಿ, 4,000 ಸ್ಕ್ವೇರ್ ಫೀಟಿನ ಮನೆ ಹೇಗೆ ಇರ್ತದೆ, ವಿತ್ ಲೋ ಮೇಂಟೆನೆನ್ಸ್ ಮನೆ, ಹಳ್ಳಿಗೆ ಬೇಕಾದಂಥ ಮನೆ. ಇದು ತೋಟದ ಮಧ್ಯ ಮತ್ತು ಗದ್ದೆ ಮಧ್ಯವೇ ಇದೆ. ಫುಲ್ ಆಫ್ ಗ್ರೀನರೀಸ್. ತುಂಬ ಚೆನ್ನಾಗಿದೆ, ತುಂಬ ಸ್ಪೇಸಸ್ ಆದಂಥ ಮನೆ. ಯಾರಿಗಾದರೂ ಮನೆ ಕಟ್ಟುವ ಪ್ಲ್ಯಾನ್ ಇದ್ದರೆ ಈ ವಿಡಿಯೋವನ್ನು ನೋಡಿ. ಏನಾದರೂ ನಿಮಗೆ ಅನಿಸಿಕೆ ಅಥವಾ ಏನಾದರೂ ಕೇಳಬೇಕು ಅಂತಿದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೇನೆ. ಅದಕ್ಕೆ ಬೇಕಿದ್ದ ಸೊಲ್ಯೂಷನ್ ಸಹ ಕೊಡ್ತೇನೆ ನಿಮಗೆ. ಇದು ಮೇನ್ ಎಂಟ್ರೆನ್ಸಲ್ಲಿ 2 ಗೇಟ್ ಇದೆ. ಮೇಲ್ಗಡೆ ಫುಲ್ಲು ಏನಂತೀರಿ, ದ್ವಾರ ಥರ ಮಾಡಿದ್ದಾರೆ. ಅಲ್ಲಿ ಅಂದರೆ ಅಂಚಿನಲ್ಲೇ ಕವರ್ ಮಾಡಿದ್ದಾರೆ. ಹಾಗೂ 2 ಗೇಟ್ ಇದೆ, ಒಂದು ದೊಡ್ಡ ಗೇಟ್ ಮತ್ತು ಚಿಕ್ಕ ಗೇಟ್. ಚಿಕ್ಕ ಗೇಟಿನಲ್ಲಿ ಮನುಷ್ಯರಿಗೆಲ್ಲ ಓಡಾಡ್ಬೋದು, ದೊಡ್ಡ ಗೇಟಿನಲ್ಲಿ ಗಾಡಿಗಳಿಗೆಲ್ಲ ಓಡಾಡ್ಬೋದು. ದೊಡ್ಡ ಗೇಟ್ ಸಾಮಾನ್ಯವಾಗಿ ತೆಗೆಯೋದು ಕಮ್ಮಿ, ಏನಾದರೂ ಗಾಡಿ ಹೋಗ್ಲಿಕ್ಕಿದ್ರೆ ಬರಲಿಕ್ಕಿದ್ರೆ ಮಾತ್ರ ತೆಗೆಯೋದು. ಇದು ಸುತ್ತಮುತ್ತವಾದ ಮನೆ ನೋಡಿ, ಕಾಂಪೌಂಡಲ್ಲಿ ಫುಲ್ಲು ಕ್ಲೋಸ್ ಮಾಡಿದ್ದಾರೆ. ಹಾಗೂ ಗಾರ್ಡನ್ ಸಹ ಇದೆ ನೋಡಿ. ಇದು ಅಂದರೆ ಗೇಟಿಂದ ಇಲ್ಲಿವರೆಗೂ ಇಷ್ಟು ಸ್ಪೇಸ್ ಇದೆ. 1 ಕಿಲೋಮೀಟರ್ ಆಗ್ತದೆ ಗೇಟಿಂದ ಮನೆವರೆಗೂ ಬರಲಿಕ್ಕೆ. ಸುತ್ತಮುತ್ತ ನೋಡಿ ಫುಲ್ಲು ಜಾಗ ಬಿಟ್ಟಿದ್ದಾರೆ. ಇಂಟರ್ಲಾಕ್ ಎಲ್ಲ ಏನು ಹಾಕಲಿಲ್ಲ, ಯಾಕಂದರೆ ಸಿಮೆಂಟ್ ಇಂಟರ್ಲಾಕ್ ಎಲ್ಲ ಹಾಕಿದರೆ ಬಿಸಿ ಆಗ್ತದೆ ಅಂತ. ಈಗ ಬಂದ್ವಿ ನಾವು ಎಂಟ್ರೆನ್ಸ್. ಇಲ್ಲಿ 4 ಗಾಡಿ ಇಡುವಂಥ ಸ್ಪೇಸಸ್ ಇದೆ ನೋಡಿ. ಶೆಡ್ಡಲ್ಲಿ 2 ಗಾಡಿ ನಿಲ್ಲಿಸ್ಬೋದು. ಮನೆ ಮುಂದ್ಗಡೆ ಸಹ 2 ಗಾಡಿ ನಿಲ್ಲಿಸ್ಬೋದು, ಆದರೆ 5 ಸ್ಪೇಸಸ್ ಅಂತ ಹೇಳ್ಬೋದು. ಆದರೆ ನಾನು 4 ಹೇಳ್ತೇನೆ. ಆರಾಮ್ಸೆ ಇಲ್ಲಿ 4 ಗಾಡಿ ಇಡ್ಬೋದು ನೋಡಿ. ಮೆಟ್ಲು ಇಟ್ಟಿದ್ದಾರೆ, ಓಪನ್ ಪೋರ್ಟಿಕೋ, 4 ಸ್ಟೆಪ್ಸ್ ಇದು ಮೆಟ್ಲು. ಎಲ್ಲಿ ಸಹ ಕ್ಲೋಸ್ ಇಲ್ಲ. ಇದ್ರ ನಾನು ವಿಶೇಷ ಅಂದರೆ ಸ್ಪೆಷಾಲಿಟಿ ಏನಂದರೆ 22 ಕಂಬಗಳಿವೆ. ಮುಂಚಿನ ಕಾಲದಲ್ಲಿ ಹೇಳ್ತಾರಲ್ಲ, ಕಂಬಗಳೆಲ್ಲ ವುಡನ್ ಕಂಬ, ಆದರೆ ಇದು ಸಿಮೆಂಟಿನ ಕಂಬದ ಮನೆ ಅಂತ ಸಹ ಹೇಳ್ಬೋದು. ಇದ್ರ ಸ್ಪೆಷಾಲಿಟಿ ನೋಡಿ. ಇದ್ರ ಪೋರ್ಟಿಕನು ಎಷ್ಟು ದೊಡ್ಡದಿದೆ, ಫ್ಲೋರಿಂಗ್ ಎಲ್ಲ ಗ್ರೈನೇಟ್ ಇದಿದೆ. ಇದು ಎಂಟ್ರೆನ್ಸ್ ನೋಡಿ. ಇಲ್ಲಿ ನಿಂತ್ಕೊಂಡು ನೋಡಿದರೆ ಈ ಥರ ಕಾಣ್ತದೆ. ಗ್ರೀನ್, ರೆಡ್ ಮತ್ತು ವೈಟ್ ಕಾಂಬಿನೇಷನಲ್ಲಿದೆ ನೋಡಿ. ಈ ಥರ ಸಹ ನೋಡಿ, ವುಡನ್ ಕವರಿಂಗ್ ಇದೆ ಹಾಗೂ ಸಿಂಪಲ್ ಆಗಿದೆ. ಕ್ಲೀನಿಂಗ್ ಲೋ ಮೇಂಟೆನೆನ್ಸ್ ಅಂತ ಸಹ ಹೇಳ್ಬೋದು. ಕ್ಲೀನಿಂಗ್ ಮಾಡಲಿಕ್ಕೆಲ್ಲ ತುಂಬ ಸುಲಭ. ಹಾಗೂ ವೈಟ್ ಟೈಲ್ಸ್ ಮೇಲೆ ಬ್ಲ್ಯಾಕ್ ಫ್ಲವರ್ದು ಪ್ಯಾಚಸ್ ಟೈಲ್ಸ್ ಸಹ ಹಾಕಿದ್ದಾರೆ. ಎಂಟ್ರೆನ್ಸ್ನಲ್ಲಿ 2 ಸ್ನೇಕ್ ಪ್ಲಾಂಟ್ಸ್ ಸಹ ಇಟ್ಟಿದ್ದಾರೆ ನೋಡಿ. ಇದು ಫ್ರಂಟ್ ಡೋರ್ ಮರದಲ್ಲೇ ಮಾಡಿದ್ದಾರೆ. ದ್ವಾರ ಬಾಗಿಲು ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ನೀಟ್ ವರ್ಕಲ್ಲಿ ತೇಗಿನ ಮರದಲ್ಲಿ ಮಾಡಿದಂಥ ಫ್ರಂಟ್ ಡೋರ್ ನೋಡಿ. ತುಂಬ ಗಟ್ಟಿ ಸಹ ಇದೆ, ವರ್ಕ್ ಸಹ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ನನ್ನ ಮಾವನ ಮಗ ಕಸಿನ್ಸ್ ಸೌಜನ್ ಹೇಳಿ ಈ ವರ್ಕೇ ಬೇಕು ಅಂತ ಮಾಡಿಸಿದ್ದಂಥದ್ದು. ಇಲ್ಲಿ ಸಹ ನೀವು ನೋಡ್ಬೋದು ಕಂಬ. ಮುಂಚಿನ ಕಾಲದಲ್ಲೆಲ್ಲ ಇಂಥ ಬಾಗಿಲನ್ನೆಲ್ಲ ನೀವು ನೋಡ್ತಿರ್ಬೋದು. ತುಂಬ ಡೀಪ್ ವರ್ಕ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೂ ಈ ಡೋರ್ ಹೇಗೆ ಅಂದರೆ ಮುಂಚಿನ ಥರ ಡಿಸೈನ್, ಹೀಗೆ ಈ ಥರ ಕ್ಲೋಸ್ ಮಾಡುವಂಥ ಡೋರ್. ಮುಂಚಿನ ಥರ ಸಿಂಗಲ್ ಡೋರ್ ಅಲ್ಲ, ಡಬಲ್ ಡೋರ್ ನೋಡಿ. ಈ ಥರ ಇದು ಸಹ ನೋಡಿ, ಹುಲಿದು ಇದು ಹಾಕಿದ್ದಾರೆ. ಹಾಗೂ ಈ ಥರ ಎಲ್ಲ ಏನೂ ಇಲ್ಲ ನೋಡಿ. ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ ಆಗಿ ವರ್ಕ್ ಮಾಡಿದಂಥ ಬ್ಯೂಟಿಫುಲ್ ಡೋರ್. ನೆಕ್ಸ್ಟು ಇದನ್ನು ಓಪನ್ ಮಾಡುವಾಗ ನಮಗೆ ಕಾಣ್ತದೆ ಹಾಲ್ ನೋಡಿ. ಎಷ್ಟು ಬ್ಯೂಟಿಫುಲ್ ಆದ ಹಾಲಿನ ರೈಟ್ ಸೈಡಲ್ಲಿ ವುಡನಲ್ಲೇ ಮಾಡಿದಂಥ ವಾಲ್ ಯೂನಿಟ್ ಎಲ್ಲ ನೋಡಿ. ನಾನು ಹೇಳಿದಾಗೆ 6 ಕಿಟಕಿ ಇದೆ. ಹಳೆ ಕಾಲದ ಸ್ಟೈಲ್ ಹಾಗೆ ಕಿಟಕಿ. ಅಂದರೆ ಇದು ಹಳ್ಳಿಯಲ್ಲೆಲ್ಲ ಮೇಂಟೆನೆನ್ಸ್ ಫ್ರೀ, ಅಂದರೆ ಈಸಿಯಾಗಿ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ಬೋದು. ಹಾಗೂ ಈ ಥರ ಚೇರ್ ಸಹ ಇಟ್ಟಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಎಲ್ಲ ಮರದೇ ಹಾಕಿದ್ದಾರೆ. ಆಲ್ಮೋಸ್ಟ್ ಇಲ್ಲಿ ಇರೋದೆಲ್ಲ ಮರದೇ. ಒಂದು ಸೆಟ್ ಸೋಫಾ, ಅಲ್ಲಿ ಸಹ ಒಂದು ಸೆಟ್ ಸೋಫಾ ಮರದೇ. ಟೀಪಾಯಿ ಸಹ ಹಾಕಿದ್ದಾರೆ ನೋಡಿ. ಇಲ್ಲೊಂದು ಕಾರ್ನರ್ ಸ್ಟ್ಯಾಂಡ್ ಇಟ್ಟಿದ್ದಾರೆ ನೋಡಿ. ಟೋಟಲ್ 6 ಕಿಟಕಿ ಇದೆ ಇಲ್ಲಿ. ಅಂದರೆ ನಮ್ಮ ಹಾಲ್ನಲ್ಲಿ 6 ಕಿಟಕಿ ಇದೆ ನೋಡಿ. ಸಿಂಪಲ್ ಆಗಿ ಇದು ದೇವರು ಕೋಣೆ ನೋಡಿ. ದೇವರು ಕೋಣೆ ಸಹ ಎಷ್ಟು ಬ್ಯೂಟಿಫುಲ್ ಆಗಿ ಡೀಟೇಲ್ ಆಗಿ ವರ್ಕ್ ಮಾಡಿದ್ದಾರೆ. ಇದು ಸಹ ಮರದೇ ನೋಡಿ. ದೇವರಲ್ಲಿ ಏನೇನು ಇರ್ತದೆ, ದೀಪ, ಓಂ, ಆನೆ ಹಾಗೂ ಕಲಶ
ಎಲ್ಲ ಎಷ್ಟು ಡೀಟೇಲ್ ಆಗಿ ಇಸ್ತ್ರಿ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಎಷ್ಟು ದೊಡ್ಡ ದೇವರ ಕೋಣೆ ಅಂದರೆ ಅದಕ್ಕೆ ಹೇಳೋದು ಹಳ್ಳಿ ಮನೆ ವಿಶಾಲವಾಗಿರ್ತದೆ ಅಂತ. ಇದರಲ್ಲೇ ಒಂದು 10ರಿಂದ 15 ಜನ ಕೂತ್ಕೊಂಡು ಕೈ ಮುಗಿಯೋದು ಆರಾಮ್ಸೆ. ಎಷ್ಟು ದೊಡ್ಡ ದೇವರು ಮನೆ ನೋಡಿದ್ರಲ್ಲ. ಇಲ್ಲಿ ಸಹ ಈವನ್ ಟೈಲ್ಸಲ್ಲಿ ಸಹ ದೀಪ, ಸ್ವಸ್ತಿಕ್, ಓಂ ಎಲ್ಲ ಇದೆ ನೋಡಿ, ನೀವು ನೋಡ್ತಿರ್ಬೋದು. ತುಂಬ ಚೆನ್ನಾಗಿದ್ದಂಥ ಡೀಟೇಲ್ ಆಗಿ ಪರ್ಫೆಕ್ಟ್ ಮಾಡಿದ್ದಾರೆ. ಇಲ್ಲಿ ಸಹ ನೋಡಿ 2 ಕಿಟಕಿ ಇಟ್ಟಿದ್ದಾರೆ ದೇವರ ಮನೆಗೆ ಸಹ. ಹಾಗೂ ಡೋರ್ ಈ ಥರ ಇದೆ, ದೇವರ ಮನೆಯ ಡೋರ್ ಈ ಥರ ಇದೆ ನೋಡಿ. ಕ್ಲೀನಿಂಗ್ ಮೇಂಟೆನೆನ್ಸ್ ನೋಡಿ, ಕಲಶ ಎಲ್ಲ ಬಂದು ಈ ಥರ ಇದೆ. ಚಿಕ್ಕ ಚಿಕ್ಕ ಗಂಟೆ ಎಲ್ಲ ತುಂಬ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಹಾಗೂ ಇಲ್ಲೊಂದು ಬುದ್ಧದ ಪೇಂಟಿಂಗ್ಸ್ ಎಲ್ಲ ಮಾಡಿದ್ದಾರೆ ನೋಡಿ. ನೆಕ್ಸ್ಟ್ ಹೀಗೆ ಸ್ಟ್ರೈಟ್ ಬಂದರೆ ನಾವು ಡೈನಿಂಗ್ ಹಾಲ್ ಸಿಗುತ್ತೆ ನೋಡಿ. ಡೈನಿಂಗ್ ಹಾಲಲ್ಲಿ ಸಹ 4 ಕಿಟಕಿ ಇದೆ. ಮಿರರಲ್ಲಿ ಡೆಕೋರೇಟ್ ಮಾಡಿದ್ದಾರೆ. 5 ಮಿರರ್ನಲ್ಲಿ ಡೈನಿಂಗ್ ಟೇಬಲ್ ಸಿಂಪಲಾಗಿ ಭಾರಿ ಚಂದ ಮಾಡಿದಂಥ ಬ್ಯೂಟಿಫುಲ್ ಆದ ಹೌಸ್. ಇಲ್ಲಿ 2 ಕಿಟಕಿ ಹಾಗೂ ಇಲ್ಲೊಂದು ದಿವಾನ ಇಟ್ಟಿದ್ದಾರೆ. ಟೇಬಲ್ ಅಂದರೆ ಟೇಬಲಲ್ಲಿ ಕೂತು ಏನಾದರೂ ಶಾರ್ಟೇಜ್ ಬಂದರೆ ದಿವಾನಲ್ಲಿ ಸಹ ಕೂತು ಊಟ ಮಾಡ್ಬೋದು. ಹಾಗೂ ಇಲ್ಲಿ ಸ್ಟೆಪ್ಸ್ ಅಡಿಗಲೇ ಜಾಗ ವೇಸ್ಟ್ ಆಗಬಾರ್ದು ಅಂತ ಇನ್ವರ್ಟರ್ ಇಡುವಾಗ ಸಹ ಮಾಡ್ಕೊಂಡಿದ್ದಾರೆ. ಮತ್ತು ಇಲ್ಲಿ ಬಂದರೆ ಒಂದು ರೂಮ್ ನೋಡಿ, ಒಂದು ರೂಮ್ ಸಹ ಸಿಂಪಲಾಗಿ ಒಂದು ಕಾಟ್, ಹಳ್ಳಿ ಮನೆಗೆ ಏನೇನು ಬೇಕು ನೋಡಿ ಆ ಥರ ಇಟ್ಕೊಂಡಿದ್ದಾರೆ. ಒಂದು ಕಾಟ್, ಒಂದು ಏರ್ ಕೂಲರ್, ಒಂದು ಕಬಟ್, 2 ಕಬೋರ್ಡ್ಸ್ ಇಟ್ಟಿದ್ದಾರೆ ನೋಡಿ. ಹಾಗೂ ಕಿಟಕಿ, ವಿಶಾಲವಾದ ಗಾಳಿ ಬೆಳಕಿಗೇನು ಕಮ್ಮಿಲ್ಲ ಊರಿನ ಮನೆಯಲ್ಲಿ ನೋಡಿ. ಇದು ಒಂದು ರೂಮ್. ನೆಕ್ಸ್ಟು ಇದು ಸಹ ಸಿಂಪಲ್ ಬಾಕ್ಲು ಸಹ. ನೆಕ್ಸ್ಟ್ ಈ ಥರ ಬಂದರೆ ಮಾಸ್ಟರ್ ಬೆಡ್ರೂಮ್ ನೋಡಿ. ಮಾಸ್ಟರ್ ಬೆಡ್ರೂಮ್ ಸಹ ಈ ಥರ ಮಾಡಿದ್ದಾರೆ ನೋಡಿ. ಕಾಟ್, ಮಾಸ್ಟರ್ ಬೆಡ್ರೂಮಲ್ಲಿ ಸಹ ಏನಿಲ್ಲ, ಒಂದು ಫೋಟೋ ಫ್ರೇಮ್ ಮಾಸ್ಟರ್ ಬೆಡ್ರೂಮಲ್ಲಿ. ಮೇಲೆ ಎಲ್ಲ ಕಬೋರ್ಡ್ಸ್ ಬಂದು ಕ್ಲೋಸಿಂಗ್ ಕಬೋರ್ಡ್ಸ್ ಸಹ ಮಾಡಿದ್ದಾರೆ. ಸಾಮಾನೆಲ್ಲ ಏನೇ ಇತ್ತು ಇಟ್ಕೊಳ್ತಾರೆ ನೋಡಿ. ಡ್ರೆಸ್ಸಿಂಗ್ ಟೇಬಲ್ ಮತ್ತು ಸಿಂಪಲಾಗಿ 4 ಕಿಟಕಿ, ಕರ್ಟನ್ಸ್, AC. ಹಳ್ಳಿ ಮನೆಗೆ ಏನೇನು ಬೇಕು ಎಲ್ಲ ಪರ್ಫೆಕ್ಟಾಗಿ. ಇದೊಂದು ಮಾಸ್ಟರ್ ಬೆಡ್ರೂಮ್. ಯಾಕಂದರೆ ಈ ಮನೆಗೆ ಹೀಗೆ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಸಹ ಇದೆ. ಸಿಂಪಲಾಗಿ WC ಇಟ್ಟಿದ್ದಾರೆ. ವಾಶ್ ಬೇಸಿನ್, ಮಿರರ್, ಶವರ್, ಟ್ಯಾಪ್ ನೋಡಿ ಎಷ್ಟು ಚೆನ್ನಾಗಿ. ಎಲ್ಲ ಸ್ಟೀಲೇ, ಆಲ್ಮೋಸ್ಟ್ ಸ್ಟೀಲ್ ಯೂಸ್ ಮಾಡಿದ್ದಾರೆ. ಟವಲ್ ಹಾಕಲಿಕ್ಕೆ ಹಾಗೂ ಕಾರ್ನರ್ ಏನಂತೀರಿ, ಕಾರ್ನರ್ ಸ್ಟ್ಯಾಂಡ್. ಹಾಗೂ ಇಲ್ಲಿ 2 ಕಿಟಕಿ ಇದೆ. ಇದು ಮಾಸ್ಟರ್ ಬೆಡ್ರೂಮ್ನ ಅಟ್ಯಾಚ್ ಬಾತ್ರೂಮ್. ಹೀಗೆ ಬರುವಾಗ ಕಿಚನ್, ದೊಡ್ಡ ಕಿಚನ್, ತುಂಬ ಸ್ಪೇಸಿಯಸ್ ಆದ ಕಿಚನ್. ಫುಲ್ ಕ್ಯಾಬ್ ಅಂದರೆ ಯೂನಿಟ್ಸ್ ಎಲ್ಲ ಕ್ಲೋಸ್ ಮಾಡಿಸಿದ್ದಾರೆ ಸ್ಟೋರೇಜಿಗೆಲ್ಲ. ತುಂಬ ಚೆನ್ನಾಗಿ ಬೆಳಕು ಗಾಳಿ ಬರ್ತದೆ. ಊರಿನ ಮನೆ ಅಂದರೆ ಹಾಗೆ. ಅಲ್ಲೇ ಸೈಡಲ್ಲಿ ಒಂದು ಸ್ಟೋರ್ ರೂಮ್ ಸಹ ಇದೆ ನೋಡಿ. ಮೇಲಿನ ಕ್ಯಾಬಿನೆಟ್ಸ್ ಎಲ್ಲ ಕಂಪ್ಲೀಟ್ಲಿ ಕ್ಲೋಸ್ ಮಾಡಿಸಿದ್ದಾರೆ. ಹಾಗೂ ಸೈಡಲ್ಲಿ ಫ್ರಿಜ್ ಯೂನಿಟಿಗೆ ಸ್ಪೇಸ್ ಇಟ್ಟಿದ್ದಾರೆ. ಹಾಗೂ ಇಲ್ಲಿ ಬಂದರೆ ಹಾಲ್ ಮತ್ತು ಡೈನಿಂಗ್ ಹಾಲ್ ಮಧ್ಯೆ ಇದೆ ವಾಶ್ ಬೇಸಿನ್, ಹ್ಯಾಂಡ್ ವಾಶಿಗೆ ಅಂತ. ಮತ್ತು ಇಲ್ಲಿ ಸಹ ಒಂದು ಚಿಕ್ಕ ದೊಡ್ಡದೇ ಅಂದರೆ ಸಿಂಗಲ್ ಕಿಟಕಿ ಇದೆ. ಹಾಗೂ ಹಿಂದುಗಡೆ ಹೋಗಲಿಕ್ಕೆ ಡೋರ್ ಮಾಡಿ ಫೆಸಿಲಿಟಿ ಕೊಟ್ಟಿದ್ದಾರೆ ನೋಡಿ. ಹಿಂದುಗಡೆ ಈ ಥರ ಇದೆ, ಟೈಲ್ ಫ್ಲೋರ್ ಮಾಡಿ ಏನೇನಿದೆ, ವಾಷಿಂಗ್ ಮಿಷಿನ್ ಸಹ ಇಟ್ಟಿದ್ದಾರೆ. ಒಣಗಲಿಕ್ಕೆ ಬಟ್ಟೆ ಸಹ ಹಾಕ್ಕೊಳ್ಬೋದು. ಗೀಣಿ ಅದೆಲ್ಲ ಇಟ್ಕೊಂಡಿದ್ದಾರೆ ನೋಡಿ. ಹಿಂದುಗಡೆಯಿಂದ ವ್ಯೂ ಇಷ್ಟು ಚೆನ್ನಾಗಿ ಕಾಣ್ತದೆ. ರೆಡ್, ಗ್ರೀನ್, ವೈಟ್ ಎಲ್ಲ ಕಾಂಬಿನೇಷನ್ ಇಷ್ಟು ಚೆನ್ನಾಗಿ ಕಾಣ್ತದೆ. ಹಾಗೆ ಇಲ್ಲಿಂದ ಬಂದರೆ ಕಾಮನ್ ಬಾತ್ರೂಮ್ನಲ್ಲಿ ಎಕ್ಸ್ಟ್ರಾ ಏನಂದರೆ ಗೀಸರ್ ಫೆಸಿಲಿಟಿ ಸಹ ಇಟ್ಟಿದ್ದಾರೆ. ಮತ್ತೆಲ್ಲ ಸೇಮ್ ಅಟ್ಯಾಚ್ ಬಾತ್ರೂಮಲ್ಲಿ ಹೇಗಿದೆ ಹಾಗೆ ಇದೆ. ಹಾಗೂ ಇಲ್ಲಿ ಬಂದರೆ ಒಂದು ಕಾಮನ್ ಟಾಯ್ಲೆಟ್, ಇಂಡಿಯನ್ ಸ್ಟೈಲ್ ಟಾಯ್ಲೆಟ್ ಸಹ ಮಾಡಿದ್ದಾರೆ. ಇಲ್ಲೊಂದು ಇಂಡಿಯನ್ ಸ್ಟೈಲ್ ಟಾಯ್ಲೆಟ್ ಸಹ ಇದೆ. ಹಾಗೆ
ಹೀಗೆ ಸ್ಟ್ರೈಟ್ ಬಂದರೆ ಹಾಲಿಂದ ಮತ್ತು ಡೈನಿಂಗ್ ಹಾಲ್ನ ಮಧ್ಯ ಸ್ಟೆಪ್ಸ್ ಕೊಟ್ಟಿದ್ದಾರೆ ಮೇಲೆ ಹೋಗಲಿಕ್ಕೆ. ಇದ್ರ ರೇಲಿಂಗ್ಸ್ ಎಲ್ಲ ನೋಡ್ಬೋದು. ಅಂದರೆ ರೇಲಿಂಗ್ಸ್ ಎಲ್ಲ ನೋಡ್ಬೋದು, ಸ್ಟೀಲಿಂದನೇ ಮಾಡಿದ್ದಾರೆ. ಫ್ಲೋರಿಂಗ್ ನಾನು ಹೇಳಿದಾಗೆ ಗ್ರೈನೇಟ್ ಫ್ಲೋರಿಂಗ್ಗೆ. ಸ್ಟೆಪ್ಸಿಂದ ಮೇಲೆ ಹೋಗುವಾಗ ಸಿಗ್ತದೆ ನಿಮಗೆ ಡೆಸ್ಕ್ಟಾಪ್ ಸಿಗ್ತದೆ. ಹಾಗೂ 4 ಕಿಟಕಿ ಇದೆ. ಒಂದು ಹಾಲ್ ಮಾಡಿದ್ದಾರೆ. ಜನ ಬಂದರೆ ಸಹ ಇಲ್ಲಿ ಮೇಲೆ ಸಹ ಬಂದು ಮಲಗ್ಬೋದು ಅಂತ. ಸೈಡಲ್ಲಿ ಒಂದು ಅಯನ್ ಸ್ಟ್ಯಾಂಡ್ ಸಹ ಇಟ್ಟಿದ್ದಾರೆ. ಹಾಗೂ ಒಂದು ರೂಮ್ ಸಹ ಇದೆ. ಇಲ್ಲಿ ಟೋಟಲ್ 3 ರೂಮ್ ಇದೆ. ಓಕೆ, ಈ ಮನೆಯಲ್ಲಿ ಟೋಟಲ್ 3 ರೂಮ್ ಇದೆ. ಮೇಲಿಂದ ನಿಂತು ನೋಡಿದರೆ ಕೆಳಗೆ ಈ ಥರ ವ್ಯೂ ಕಾಣ್ತದೆ. ಹಾಲಿನವರು ಸಹ ಕಾಣ್ತಾರೆ, ಡೈನಿಂಗ್ ಹಾಲ್ನವರು ಸಹ ಕಾಣ್ತಾರೆ. ಹೀಗೆ ಹೋದಾಗ ಒಂದು ಸಿಗ್ತದೆ ರೂಮ್. ಇಲ್ಲಿ ಸಹ ಅಟ್ಯಾಚ್ ಬಾತ್ರೂಮ್ ಇದೆ. ನಾನು ಮುಂಚೆನೇ ಹೇಳಿದಾಗೆ ಕಾಟ್, ವಾರ್ಡ್ರೋಬ್, ಫುಲ್ ಡ್ರೆಸ್ಸಿಂಗ್ ಟೇಬಲ್, AC, ಅಂದರೆ ತೋಟದ ಮನೆಗೆ, ಹಳ್ಳಿಯ ಮನೆಗೆ ಏನೆಲ್ಲ ಬೇಕು ನೋಡಿ ಆ ಥರ. ಸಿಟಿಯಲ್ಲಿದ್ದಾಗ ಸಹ ಹಾಕಬೇಕು, ಹಳ್ಳಿಯಲ್ಲಿದ್ದಾಗೆ ಸಹ ಹಾಕಬೇಕು ಹಾಗೆ. ಮತ್ತು ಅಟ್ಯಾಚ್ ಬಾತ್ರೂಮ್, ಈವನ್ ಸೈಡ್ ಟೇಬಲ್ ಸಹ ಇದೆ ಎಲ್ಲ ರೂಮಲ್ಲಿ ಸಹ. ಇಲ್ಲಿ ಅಟ್ಯಾಚ್ ಬಾತ್ರೂಮ್, ಇಲ್ಲಿ ಸಹ ಗೀಸರ್ ಫೆಸಿಲಿಟಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಸಹ ಸೇಮ್, ಮತ್ತೆಲ್ಲ ಸೇಮ್, ಖಾಲಿ ಗೀಸರ್ ಫೆಸಿಲಿಟಿ ಒಂದು ಎಕ್ಸ್ಟ್ರಾ, ಎಲ್ಲ ಬಾತ್ರೂಮ್ ಥರನೇ. ಈ ಹಾಲಿಂದ, ಮೇಲಿನ ಹಾಲಿಂದ ಹೊರಗೆ ಬಂದರೆ ಸಹ ಹೊರಗಡೆ ದೊಡ್ಡ ಪೋರ್ಟಿಕೋ ನೋಡಿ, ಎಷ್ಟು ವಿಶಾಲವಾದ ಪೋರ್ಟಿಕೋ. ಇಲ್ಲಿಂದ ಕಾಣುವಂಥ ವ್ಯೂ ನೋಡಿ, ಬ್ಯೂಟಿಫುಲ್. ಇಲ್ಲೆಲ್ಲ ನೋಡಿ, ಸೆಕೆ ಟೈಮಲ್ಲೆಲ್ಲ ತುಂಬ ಸೆಕೆ ಅನಿಸುತ್ತೆ ಅಂತ ಆದಷ್ಟು ಅಂಚನೆ ಯೂಸ್ ಮಾಡಿದ್ದಾರೆ ಈ ಮನೆಗೆ ನೋಡಿ. ಇಲ್ಲಿಂದ ವ್ಯೂ ನೋಡಿ, ನೋಡಿ ಗದ್ದೆ, ತೋಟದ ಮಧ್ಯದಲ್ಲಿ. ಇಲ್ಲಿ ನೀವು ಕ್ಲೀನಾಗಿ ಝೂಮ್ ಮಾಡಿ ನೋಡಿದರೆ ನಮ್ಮ ಹಳೆ ಮನೆ ಸಹ ಇಲ್ಲಿ ನಿಂತ್ಕೊಂಡ್ರೆ ಕಾಣ್ತದೆ ನೋಡಿ. ಎಷ್ಟು ದೊಡ್ಡ ಹಾಲ್ ಅಂದರೆ ನೋಡಿ. ಸಾರಿ, ಹಾಲಲ್ಲ, ಪೋರ್ಟಿಕೋ ನೋಡಿ. ಇಲ್ಲಿ ಸಹ ಇದೆ. ಮತ್ತು ಪಾರ್ಟಿ ಎಲ್ಲ ಮಾಡಿದರೆ ಇಲ್ಲಿ ಸಹ ಫೆಸಿಲಿಟಿ ಇದೆ. ಮತ್ತು ಶೀಟ್ ಎಲ್ಲ ಹಾಕಿದ್ದಾರೆ ಮೇಲೆ ನೋಡಿ. ಇಲ್ಲಿ ಮಕ್ಕಳು ಆಟ ಆಡ್ತಾ ಇದ್ದಾರೆ ಕ್ರಿಕೆಟ್. ನಮ್ಮ 2 ಮಕ್ಕಳು ಕ್ರಿಕೆಟ್ ಸಹ ಆಡ್ತಿದ್ದಾರೆ. ಏನು ಬೇಕಿದ್ರೂ ಮಾಡ್ಬೋದು, ಪಾರ್ಟಿ ಸಹ ಮಾಡ್ಬೋದು. ಮಕ್ಕಳಿಗೆ ಮಳೆಗಾಲದಲ್ಲೆಲ್ಲ ಕ್ರಿಕೆಟ್, ಫುಟ್ಬಾಲ್, ಲಗೋರಿ ಏನು ಬೇಕಿದ್ರೂ ಆಡ್ಬೋದು. ಆದರೆ ಅವರು ಸ್ವಲ್ಪ ಗ್ಲಾಸಿಂದೆಲ್ಲ ಹುಷಾರಾಗಿ ನೋಡ್ಕೋಬೇಕು. ಇಲ್ಲಿದ್ದು ಲೈಟ್ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಸಹ ವುಡನ್ದೇ ಲೈಟ್ ಹೊರಗಡೆ ಸಹ. ಮತ್ತು ಇಲ್ಲೆಲ್ಲ ಬಟ್ಟೆ ಒಣಗಲಿಕ್ಕೆಲ್ಲ ಮಾಡ್ಕೊಂಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಇಲ್ಲಿ ಸಹ ಪಾರ್ಟಿ ಗೀಟಿ ಏನಾದರೂ ಮಾಡಿದರೆ ಸಹ ಫೆಸಿಲಿಟಿ ಇದೆ ನೋಡಿ. ನೋಡಿ ಇಲ್ಲಿಂದ ವ್ಯೂ ತೋರಿಸ್ತೀನಿ ನಾನು ನಿಮಗೆ. ನೋಡಿ ಇಲ್ಲಿಂದ ವ್ಯೂ ಎಷ್ಟು ಚೆನ್ನಾಗಿದೆ ನೋಡಿ. ಫುಲ್ ಗ್ರೀನರೀಸ್. ಇದೊಂಥರ ಫಾರ್ಮ್ ಹೌಸ್ ಅಂತಲೇ ಹೇಳ್ಬೋದು. ತುಂಬ ಬ್ಯೂಟಿಫುಲ್ ಆಗಿದೆ. ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ, ತುಂಬ ಜನ ಎಲ್ಲ ಸೇರಿದಾಗ ಇಲ್ಲದ ಸಹ ತುಂಬ ಚೆನ್ನಾಗಿ, ಅಂದರೆ ಜನ ಇರಲಿ ಬಿಡಲಿ, ನಮ್ಮ ಊರು, ನಮ್ಮ ಮನೆ ನಮಗೆ ಖುಷಿಯೇ ಒಬ್ವಿಯಸ್ಲಿ. ನೋಡಿ ಸುತ್ತಲೂ ಎಷ್ಟು ಜಾಗ ಸಹ ಇದೆ ನೋಡಿ. ಇದು ನಮ್ಮ ಬ್ಯೂಟಿಫುಲ್ ಆದ ನನ್ನ ಮಾವನ ಮನೆ. ಸಾನೂರಿನಲ್ಲಿರುವಂಥ ಬ್ಯೂಟಿಫುಲ್ ಆದ, ವಿಲೇಜಿಗೆ ಬೇಕಾದಂಥ ಎಲ್ಲ ಸೌಕರ್ಯ ಸಿಂಪಲಾಗಿ ಮೇಂಟೈನ್ ಮಾಡ್ಬೋದು. ವಿತ್ ಎಲ್ಲ ಸೌಕರ್ಯ ಇದ್ದಂಥ ಬ್ಯೂಟಿಫುಲ್ ಮನೆ ಇದು. ನನ್ನ ಮಾವನ ಮನೆ, ಸಾನೂರು ಗುತ್ತಿನಲ್ಲಿರುವಂಥ ನನ್ನ ಮಾವನ ಬ್ಯೂಟಿಫುಲ್ ಹೌಸ್ ವಿತ್ ಸಿಂಪಲ್ ಮೇಂಟೆನೆನ್ಸಲ್ಲಿ ಅಂತ ಹೇಳ್ಬೋದು ನೋಡಿ. ನಮ್ಮ ಮನೆ ಬಾಲ್ಕನಿಯಲ್ಲಿ, ಅಂದರೆ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ, ಪೋರ್ಟಿಕೋದಲ್ಲಿ ಬಾಲ್ಕನಿಯಲ್ಲಿ ನಿಂತ್ಕೊಂಡು ನೋಡಿದರೆ ಎಷ್ಟು ಚೆನ್ನಾಗಿರೋಂಥ ವ್ಯೂ ನೋಡಿ. ಇಲ್ಲಿ ನೀವು ನೋಡ್ಬೋದು, ಝೂಮ್ ಮಾಡ್ತೇವೆ ನೋಡಿ. ಇದು ನಮ್ಮ ಹಳೆ ಮನೆ. ಅಲ್ಲಿಂದ ಒಳಗಾಸಿ ತೋಟದ ಒಳಗಿಂದ ಸಹ ಬರ್ಬೋದು. ಅಲ್ಲಿ ರೋಡ್ ಸಹ ಇದೆ, ರೋಡಿಂದ ಸಹ ಬರ್ಬೋದು, ತೋಟದಿಂದ ಸಹ ಬರ್ಬೋದು. ಹೆಚ್ಚು ನಾವು ತೋಟದಿಂದನೇ ಹೋಗೋದು. ಗಾಡಿ ಏನಾದರೂ ಇದ್ದರೆ ಮಾತ್ರ ರೋಡ್ ಸೈಡಿಂದ ಹೋಗೋದು. ಹಾಗೆ ಇಲ್ಲಿಂದ ನಿಂತ್ಕೊಂಡ್ರೆ ಹಳೆ ಮನೆ ಕಾಣ್ತದೆ, ಹಳೆ ಮನೆಯಿಂದ ನಿಂತ್ಕೊಂಡ್ರೆ ಹೊಸ ಮನೆ, ನಮ್ಮ ಹೊಸ ಮನೆ ಸಹ ಕಾಣ್ತದೆ. ಗದ್ದೆ ಎಲ್ಲ ಬತ್ತಿದ್ದಾರೆ ನೋಡಿ. ನೋಡಿ ನಮ್ಮ ಬ್ಯೂಟಿಫುಲ್, ನನ್ನ ಅತ್ತೆಯ ಬ್ಯೂಟಿಫುಲ್ ಗಾರ್ಡನ್ಸ್ ನೋಡಿ, ಎಷ್ಟು ಚೆನ್ನಾಗಿದೆ. ಬ್ಯೂಟಿಫುಲ್ ಗಾರ್ಡನ್ಸ್. ನೋಡಿ ಅಲ್ಲಿ ನಿಂತ್ಕೊಂಡು ನೋಡಿದರೆ, ಈ ಸೈಡಲ್ಲಿ ನೋಡಿದರೆ ನನ್ನ
ಅಜ್ಜಿಯ ತಮ್ಮನ ಮನೆ ಸಹ ಇದೆ. ಫುಲ್ಲು ಮರದಿಂದನೇ ನೋಡಿ ಕವರ್ ಆಗಿರುವಂಥ ಗ್ರೀನರೀಸ್ ಮಧ್ಯೆ ಇರುವಂಥ ಬ್ಯೂಟಿಫುಲ್ ಹೌಸ್. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರ್ತದೆ ಅಂತ ನೆನೆಸ್ತೇನೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಲಿಕ್ಕಂತೂ ಮರೆತು ಬಿಡಬೇಡಿ. ಸಬ್ಸ್ಕ್ರೈಬ್ ಬಟನ್ ಒತ್ತಿರಿ. ನಿಮ್ಮ ಪ್ರೀತಿ ಸದಾ ನನ್ನ ಮೇಲೆ ಹೀಗೆ ಇರಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗುತ್ತು ಚಾನಲ್. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್. ಬಾಯ್.